ಲೋಕದ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರುವಂತಹ ಶ್ರೀಮತಿ ಸರಸ್ವಾಣಿ ಅವರನ್ನ ಕರೀತಾ ಇದ್ದೀನಿ. ದಯಮಾಡಿ ಅತಿಥಿಗಳನ್ನ ಸ್ವಾಗತ ಮಾಡಬೇಕು. ಈ ಹಸುರಾದ ಜಾನಪದ ಸುಂದರ ಜಾನಪದ ಲೋಕದ ನಿರ್ಮಾಣಕ್ಕೆ ಕಾರಣವಾದ ನಾಡೋಜ ಎಚ್.ಎಲ್. ನಾಗೇಗೌಡರಿಗೆ ನಮಿಸುತ್ತಾ, ನಮ್ಮ ಲೋಕಸಿರಿ 86 ಇಲ್ಲಿಗೆ ನಾವು 9ನೇ ವರ್ಷದಲ್ಲಿ, ಅಂದರೆ ಇದೇ ದಿನ 2014 ಆಗಸ್ಟ್ 12ರಂದು ಬುರ್ರಕಥಾ ಕಲಾವಿದೆ ದಾರೋಜಿ ಈರಮ್ಮ ಅವರಿಗೆ ಶ್ರದ್ಧಾಂಜಲಿಯನ್ನು ಏರ್ಪಡಿಸಿದಾಗ ನಮ್ಮ ಈ ಲೋಕಸಿರಿ ಕಾರ್ಯಕ್ರಮದ ಹುಟ್ಟಿಗೆ ನಮ್ಮ ರಾಮನಗರ ಜಿಲ್ಲೆಯ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ಇಂಥ ದಾರೋಜಿ ಈರಮ್ಮನಂಥ ಪ್ರತಿಭೆಯನ್ನು ಕರೆಸಿ ಸಂವಾದ ಮಾಡಿದರೆ ನಮ್ಮ ಜಾನಪದ ಲೋಕದ ಸುತ್ತಮುತ್ತಿನ ರಾಮನಗರ ಚನ್ನಪಟ್ಟಣ ನಮ್ಮ ಕಲಾಸಕ್ತರಿಗೆಲ್ಲ ಸ್ಫೂರ್ತಿ ಆಗ್ತಿತ್ತು. ಅಂಥ ಕಲಾವಿದರನ್ನು ನೀವು ಪರಿಚಯ ಮಾಡಿಕೊಡ್ಬೇಕಂತೇಳಿ ನಿಕಟಪೂರ್ವ ಅಧ್ಯಕ್ಷರನ್ನು ಎಲ್ಲ ಮಾಧ್ಯಮ ಮಿತ್ರರು ಸಾರ್ವಜನಿಕರು ಒತ್ತಾಯಿಸಿದಾಗ ಇದೇ ದಿನ 9 ವರ್ಷ ದಾರೋಜಿ ಈರಮ್ಮ ಹೊರಟಿರೋಗಿ ಈ ದಿನಕ್ಕೆ ನೆಕ್ಸ್ಟು ನಾವು ಶುರು ಮಾಡಿದ್ದು 13/9/2014. 9 ವರ್ಷಗಳಿಂದ ನಾವು ಈ ಲೋಕಸಿರಿಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರ ಹಿನ್ನೆಲೆಯನ್ನು ಈ ದಿನ ಹೇಳಬೇಕನ್ನಿಸ್ತು, ಯಾಕಂದರೆ 9ನೇ ವರ್ಷದಲ್ಲಿ ನಡೆದ ಘಟನೆಯನ್ನು ತಮ್ಮೆಲ್ಲರಿಗೂ ನೆನಪಿಸುತ್ತಾ ಲೋಕಸಿರಿ 86 ತಿಂಗಳ ಅತಿಥಿಯಾಗಿ ನಾವು ಈಗ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ಹೆಮ್ಮೆ ಎನಿಸ್ತದೆ. 9 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸ್ಕೊಬರೋಕ್ಕೆ ನಿಮ್ಮೆಲ್ಲರ ಸಹಕಾರ, ಹಾಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಬೋಲಿಂಗಯ್ಯ ಸರ್ ಅಂತವರು ಈಗಿಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮೆಲ್ಲರನ್ನೂ ಪ್ರೋತ್ಸಾಹಿಸ್ತಾ ಇಂಥ ಕಾರ್ಯಕ್ರಮಗಳನ್ನು ನಡೆಸಬೇಕಂತ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಅವರು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಅವರಲ್ಲಿ ಕೋರ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೆ. ನಾನು ಇದೇ 2013ರಲ್ಲಿ ಜಾನಪದ ಅಕಾಡೆಮಿಗೆ ರಾಮನಗರ ಜಿಲ್ಲೆಯ ಗ್ರಾಮ್ಯ ಶಬ್ದಗಳ ಕೋಶಕ್ಕಾಗಿ ಕಲ್ಲಳ್ಳಿ ಗ್ರಾಮಕ್ಕೆ ಹೋದಾಗ ರಾಮಯ್ಯ ಅವರ ಪರಿಚಯ ಆಗುತ್ತೆ. ಆಗ ಅವರಿಗೆ ಒಂದು 10 ವರ್ಷ, ಈಗ 66 ವರ್ಷ, ಈಗ 76 ವರ್ಷ. ಅವಾಗ ಹೇಗೆ ನೋಡಿದ್ನೋ ರಾಮಯ್ಯ ಅವರು ಈಗಲೂ ಹಾಗೆ ಇದ್ದಾರೆ, ಅಷ್ಟೇ ಪ್ರತಿಭಾವಂತರು. ಮತ್ತು ಯಾರು ಕರೆದ್ರು ಮಕ್ಕಳಿಗೆ ಹೋಗಿ ಎಲ್ಲಿಂದರೆ ಅಲ್ಲಿಗೆ ಹೋಗಿ ಪೂಜಾ ಕುಣಿತವನ್ನು ಕಲಿಸ್ಕೊಡ್ತಾರೆ. ಮತ್ತು ಅವರು ಅಂಥ ಅಪರೂಪದ ಕಲಾವಿದರು ಯಾವುದೇ ನಮ್ಮ ಜಾನಪದ ಲೋಕದ ಪ್ರಶಸ್ತಿಗೆ ಆಯ್ಕೆ ಆಗಿರಲಿಲ್ಲ. ಈಗ ನಮ್ಮ ರಾಮಚಂದ್ರೇಗೌಡರು ಸರ್, ನಮ್ಮ ಆಡಳಿತ ಮಂಡಳಿಯವರೆಲ್ಲ ಸೇರಿ ಅವ್ರನ್ನ ಆಯ್ಕೆ ಮಾಡಿ ನಮ್ಮ ಮುಂದೆ ತಂದುಕೂರಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ನನಗದೊಂದು ಹೆಮ್ಮೆಯ ವಿಷಯ. ಹಾಗಾಗಿ ನಮ್ಮ ಪೂಜಾ ರಾಮಯ್ಯ ಅವರು ನಾನು ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಲೋಕ ನಿರ್ಮಾಣದ ಮೊದಲ ನಿರ್ಮಾಣ ಹಂತದಿಂದಲೂ ನಮ್ಮೊಂದಿಗೆ, ಅಂದರೆ ನಾಗೇಗೌಡರು ಸರ್ ಜೊತೆಗೆ ದುಡಿಯುತ್ತಾ ಬಂದ ಬಯಲುಸೀಮೆಯ ಸಂಪಾದಕರು, ಹಾಗೆ ನಮ್ಮ ರಾಮನಗರ ಜಿಲ್ಲೆಯ ಕರ್ನಾಟಕ ಜಾನಪದ ಘಟಕದ ಅಧ್ಯಕ್ಷರಾದ ನಮ್ಮ ಸುಧಾರಾಮೇಗೌಡರು ಸರ್ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಕ್ಕೂ ಹಾಜರಿದ್ದು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರುವ ಅಪ್ಪಗೆರೆ ವೆಂಕಟಯ್ಯ ಅವರು, ವಿಜಯ ರಾಂಪುರ ಸರು, ಚೌಪು ಸ್ವಾಮಿ ಅವರು, ಹಾಗೆ ಎಲ್ಲ ಹಿರಿಯರು, ರಾಮಯ್ಯ ಅವರ ಕುಟುಂಬದವರು, ನಮ್ಮ ಕಲಾಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇರುವಂಥ UM ರವಿ ಅವರು, ನಮ್ಮ ರಂಗಸಹಾಯಕರು ಪ್ರದೀಪ್ ಅವರು, ನಮ್ಮೆಲ್ಲ ಸಿಬ್ಬಂದಿಗಳಿಗೂ ನನ್ನ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ತಮ್ಮೆಲ್ಲರಿಗೂ ನಮಿಸ್ತಾ ಮಾತನ್ನು ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಾಗೇಗೌಡರ ಅಭಿಮಾನಿ ಬಳಗದವರು ಬಂದಿದ್ದೀರಿ, ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದೀರಿ. ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ, ಮೊದಲಿಗೆ ಈ ಕಾರ್ಯಕ್ರಮವನ್ನು ನಗಾರಿಯನ್ನ ಬಾರಿಸುವುದರ ಮುಖಾಂತರ ಚಾಲನೆಯನ್ನು ಕೊಡಬೇಕು ಅಂತ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಎಲ್ಲ ನಮ್ಮ ಸ್ನೇಹಿತ ಮಿತ್ರರು ವಾದ್ಯವನ್ನು ನುಡಿಸ್ಬೇಕು. ಅವರು ವಾದ್ಯವನ್ನು ನುಡಿಸಿದಾಗ ವಾದ್ಯವನ್ನು ನುಡಿಸೋದ್ರ ಮುಖಾಂತರ ರವಿ ಸರ್ ಬರಬೇಕು, ಬನ್ನಿ.
ಪ್ರದರ್ಶನವನ್ನು ಮಾಡ್ಬೋದು. ಆದ್ದರಿಂದ ಈ ಒಂದು 86ನೇ ಲೋಕಸಿರಿ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀ ರಾಮಯ್ಯನವರು. ರಾಮಯ್ಯನವರು ಮೂಲತಃ ಕನಕಪುರ ತಾಲೂಕಿನವರು. ಇವರು ಪೂಜಾ ಕುಣಿತ ಕಲಾವಿದರು. ಸುಮಾರು 35-40 ವರ್ಷಗಳಿಂದ ಸತತವಾಗಿ ಇವರು ಕಲಾ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈ ಸುಮಾರು 100 ಜನ ಶಿಷ್ಯ ವೃಂದವನ್ನ ತಮ್ಮ ಮೊಮ್ಮಕ್ಕಳನ್ನು ಸಹ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಪೂಜೆ ಕಲೆಯನ್ನ ಕಲಿಸಬೇಕು ಅನ್ನೋದು ಇವರ ಉದ್ದೇಶ ಆಗಿ ಇವರು ಇಬ್ಬರು ಹೆಣ್ಣು ಮಕ್ಕಳುಗಳು ಸಹ ಇವತ್ತು ಪೂಜಾ ಕುಣಿತದಲ್ಲಿ ಪ್ರವೀಣರಾಗಿದ್ದಾರೆ. ಇವರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಗಳಲ್ಲೂ ಸಹ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ರಾಮನಗರಕ್ಕೆ ಕರ್ನಾಟಕಕ್ಕೆ ಹೆಸರುಗಳನ್ನ ತಂದುಕೊಟ್ಟಿದ್ದಾರೆ. ಇಂತಹ ಕಲಾವಿದರ ಸುದೀರ್ಘ ರಾಮನಗರ ಜಿಲ್ಲೆ ಒಂದು ರೀತಿಯಲ್ಲಿ ಕಲಾವಿದರ ತವರು. ಆರಂಭದ ದಿನಗಳಿಂದಲೂ ಸಹಿತ ನಾಗೇಗೌಡರ ಕಲ್ಪನೆ ಏನಿತ್ತು ಅಂತಂದರೆ ಆ ದೊಡ್ಡ ಹೆದ್ದಾರಿಯಲ್ಲಿ ಇಂಥದ್ದೊಂದು ಜಾಗವನ್ನು ಇಂಥ ಒಂದು ಸ್ಥಳವನ್ನು ಮಾಡಿದರೆ ಭಾಳಷ್ಟು ಜನ ನೋಡ್ತಾರೆ ಅನ್ನೋಂಥದ್ದಿತ್ತು. ಆ ಸಂದರ್ಭದಲ್ಲಿ ಅವ್ರು ಅಂದುಕೊಂಡಂತೆ ಆಗದೇ ಕೊನೆಗೆ ನಾವು ಇಲ್ಲಿ ಮೈಸೂರು ರೋಡಿಗೆ ಬಂದಿದ್ದೇವೆ. ಪ್ರಾಯಶಃ ಮೈಸೂರು ರೋಡ್ನಲ್ಲಿ ಈ ರಾಮನಗರ ಚನ್ನಪಟ್ಟಣ ಮಧ್ಯೆ ಜಾನಪದ ಲೋಕ ಏನು ಆಗದೇ ಇದ್ದರೆ ಈ ಜಿಲ್ಲೆ ಒಂದು ಜಿಲ್ಲೆ ಆಗಿರಲ್ಲ, ತಾಲೂಕು ಜಿಲ್ಲೆಗೆ ಒಂದು ವಿಶೇಷವಾದ ಗೌರವ ಬರ್ತಿರಲಿಲ್ಲ ಅಂತೇಳಿ ನಾನಾದರೂ ಭಾಳ ಸರಿ ಅಂದ್ಕೊಂಡಿದ್ದೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಹೇಗೆಂದರೆ ಈ ಒಂದು ವೇದಿಕೆಯಲ್ಲಿ ರಾಮಯ್ಯನವರು ಪೂಜಾರ ಕುಣಿತದ ರಾಮಯ್ಯನವರ ಜೊತೆಯಲ್ಲಿ ಬೇಕಾದಷ್ಟು ಜನ ಹಿರಿಯ ಕಲಾವಿದರು ಇಲ್ಲಿ ಸನ್ಮಾನಕ್ಕೆ ಒಳಗಾಗಿದ್ದಾರೆ. ಅವರ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಆ ಪ್ರದರ್ಶನವನ್ನು ನಮ್ಮಲ್ಲಿ ಇತ್ತೀಚೆಗೆ ಈ ಒಂದು ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ದಾರೆ. ಅದಕ್ಕೆ ಮೊದಲು ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಜನ ಬಂದು ಈ ಕಾರ್ಯಕ್ರಮವನ್ನು ನೋಡ್ತಿದ್ದಂಥ ಸಂದರ್ಭಗಳನ್ನು ನಾನು ಕಂಡಿದ್ದೆ. ಆರಂಭಕ್ಕೆ ಭಾಳ ಚೆನ್ನಾಗಿ ನಡೀತಾ ಇದ್ದೀವಿ. ಮಳೆ ಮತ್ತು ಬೇರೆ ಬೇರೆ ನಮಗೆ ಒಂದು ಕೆಟ್ಟ ಸಂಪ್ರದಾಯ ಶುರುವಾಗಿದ್ದು ಈ ಕೊರೋನಾ ಶುರು ಆದ ಆಗ ಮಧ್ಯೆ ಸ್ವಲ್ಪ ನಡೆಸೋದಕ್ಕೆ ಸಮಸ್ಯೆ ಆಯಿತು. ಆಮೇಲೆ ಪ್ರತಿ 2ನೇ ಶನಿವಾರ ಮಾಡ್ತಾರೋ ಇಲ್ವೋ ಅನ್ನೋಂಥ ಒಂದು ಗುಮಾನಿ ಬಂದು ಈಗ ಹೆಚ್ಚು ಕಡಿಮೆ ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಆಗ್ತಿದೆ. ಇನ್ನೊಬ್ಬರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾನೆ. ಪ್ರಾಯಶಃ ನಾಗವಾರದ ಶಿವಲಿಂಗಯ್ಯ ಒಬ್ಬರು ಪೂಜಾ ಕುಣಿತದ ಕಲಾವಿದರಿದ್ದರು.
ಈಗ ಸ್ವಾಮಿ 3 ವರ್ಷ ಇಟ್ಕೊಂಡು ಇಡೀ ದೇಶ ಎಲ್ಲ ಸುತ್ತಾರೆ. ನಮ್ಮದು 20 ವರ್ಷಗಳಿವೆ ಅಂತ, 20 ವರ್ಷ ಅವರು ಕಲ್ತಿದ್ದಾರೆ. ಆ ಎಲ್ಲ ವರ್ಷಗಳನ್ನ ಈ ಚಿಕ್ಕ ಪುಟಾಣಿಗಳಿಗೆ ಕಲಿಸಿದ್ದಾರೆ. ಇಂಥ ಯುವಕರು ಮತ್ತೆ ವಿದ್ಯಾರ್ಥಿಗಳು ಕಲೆ ಕಲ್ತ್ರೆ ಈ ತರ ಜಾನಪದ ಲೋಕ ಇನ್ನು 10 ಕಟ್ಬೋದು ಅಲ್ಲ ಸರ್? 10 ಜಾನಪದ ಲೋಕ ಕಟ್ಬೋದು, ಇಲ್ಲ ಅಂದ್ರೆ ಕಟ್ಟಕ್ಕಾಗಲ್ಲ. ಆ ನಡುವೆ ನಮ್ಮ ಕಲಾಶಾಲೆ ವಿದ್ಯಾರ್ಥಿಗಳು ಎಲ್ಲ ಕಾರ್ಯಕ್ರಮಗಳಲ್ಲೂ ಹೀಗೆ ಕಲೆಯನ್ನ ಕಲಿತು ಈ ಮಕ್ಕಳ ತರನೇ ಈ ಲೋಕಕ್ಕೆ ಮತ್ತು ಕಲಾಶಾಲೆಗೆ ಮತ್ತೆ ಎಲ್ಲ ಪರಿಷತ್ತಿನ ಆಡಳಿತ ಮಂಡಳಿಯವರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಒಳ್ಳೆಯ ಗೌರವ ತರಲಿ ಅಂತ ಹೇಳಿ ನಿಮಗೆ ನಮ್ಮ ವಿದ್ಯಾರ್ಥಿಗಳು ಕೇಳ್ಕೊತಾ ಇದ್ದೀವಿ. ರಾಮಯ್ಯ ಅವರು ಕುಡಿಯಕ್ಕೆ ಮೊದಲು ಇಂಥ ಯುವಕರು ಮತ್ತೆ ವಿದ್ಯಾರ್ಥಿಗಳು ಕಲೆ ಕಲ್ತ್ರೆ ಈ ತರ ಜಾನಪದ ಲೋಕ ಇನ್ನು 10 ಕಟ್ಬೋದು ಅಲ್ಲ ಸರ್? 10 ಜಾನಪದ ಲೋಕ ಕಟ್ಬೋದು, ಇಲ್ಲ ಅಂದ್ರೆ ಕಟ್ಟಕ್ಕಾಗಲ್ಲ. ಆ ನಡುವೆ ನಮ್ಮ ಕಲಾಶಾಲೆ ವಿದ್ಯಾರ್ಥಿಗಳು ಎಲ್ಲ ಕಾರ್ಯಕ್ರಮಗಳಲ್ಲೂ ಹೀಗೆ ಕಲೆಯನ್ನ ಕಲಿತು ಈ ಮಕ್ಕಳ ತರನೇ ಈ ಲೋಕಕ್ಕೆ ಮತ್ತು ಕಲಾಶಾಲೆಗೆ ಮತ್ತೆ ಎಲ್ಲ ಪರಿಷತ್ತಿನ ಆಡಳಿತ ಮಂಡಳಿಯವರಿಗೆ ಮತ್ತೆ ಇಂಥ ಯುವಕರು ಮತ್ತೆ ವಿದ್ಯಾರ್ಥಿಗಳು ಕಲೆ ಕಲ್ತ್ರೆ ಈ ತರ ಜಾನಪದ ಲೋಕ ಇನ್ನು 10 ಕಟ್ಬೋದು ಅಲ್ಲ ಸರ್? 10 ಜಾನಪದ ಲೋಕ ಕಟ್ಬೋದು, ಇಲ್ಲ ಅಂದ್ರೆ ಕಟ್ಟಕ್ಕಾಗಲ್ಲ. ಆ ನಡುವೆ ನಮ್ಮ ಕಲಾಶಾಲೆ ವಿದ್ಯಾರ್ಥಿಗಳು ಎಲ್ಲ ಕಾರ್ಯಕ್ರಮಗಳಲ್ಲೂ ಹೀಗೆ ಕಲೆಯನ್ನ ಕಲಿತು ಈ ಮಕ್ಕಳ ತರನೇ ಈ ಲೋಕಕ್ಕೆ ಮತ್ತು ಕಲಾಶಾಲೆಗೆ ಮತ್ತೆ ಎಲ್ಲ ಪರಿಷತ್ತಿನ ಆಡಳಿತ ಮಂಡಳಿಯವರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಒಳ್ಳೆಯ ಗೌರವ ತರಲಿ ಅಂತ ಹೇಳಿ ನಿಮಗೆ ನಮ್ಮ ವಿದ್ಯಾರ್ಥಿಗಳು ಕೇಳ್ಕೊತಾ ಇದ್ದೀವಿ. ರಾಮಯ್ಯ ಅವರು ಕುಡಿಯಕ್ಕೆ ಮೊದಲು ಇನ್ನೊಂದಷ್ಟು ಜೊತೆ ನಮ್ಮ ಜೊತೆ ಮಾತಾಡ್ತಾರೆ. ಒಂದು 2-3 ನಿಮಿಷ. ಮಳೆ ನಮ್ಗೆ ಒಂಚೂರು ಅಡಚಣೆ ಮಾಡಿದೆ. ಅವರ ಗುರುಗಳನ್ನ ನೆನೆಯುತ್ತಾ, ಮೂಲತಃ ಅವರ ಕಲೆ ಇದಲ್ಲ, ಅವರ ತಾತನಿಂದ ಬಂದ ಕಲೆ ಅಲ್ಲ. ಅವರು ಕಲೆ ಹೇಗ್ ಕಲ್ತರು ಅನ್ನೋದನ್ನ ಹೇಳ್ತಾರೆ ನಮ್ಮ ಜೊತೆ. ನಮಸ್ತೆ. ಈ ಕಲೆ ಹೇಳಿದ್ರೆ ನಮಗೆ ಏನಾರ ಇದಲ್ಲ ಅದಲ್ಲ ಅಂದ್ರೆ ಎಷ್ಟು ಸದ್ದು ಬರ್ತಾರೆ, ಇಲ್ಲ ಯಾವ್ದಾರ ಕಾಸಲ್ಲಿ ಕಾಯ್ಕೊತಾರೆ ಅವ್ರಿಗೆ. ಬೇಡಪ್ಪ, ಈ ಕಲೆ ಈ ತಾಳ ಸರಿ ಇಲ್ಲ ಅಂದ್ರೆ ಏನ್ ಇವನೇ ಕೊಡ್ಬಿಟ್ಟಾನೆ, ಇವನೇ ಮಾಡ್ಬಿಟ್ಟಾನೆ ಅಂತಾರೆ. ಅದರಲ್ಲಿ
ಈಗ ರಾಮಯ್ಯರು ಒಂದು ನೀವು ಆಗುತ್ತಾ? ಒಂದು ಗಂಟಷ್ಟೇ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದೆ ಒಂದು ಜನ. ಈಗ ರಾಮಯ್ಯರು ಮಾತಾಡ್ತಾ ಹೇಳ್ತಿದ್ರು ಸೂಜಿ ಕಣ್ಣಿನ ರಪ್ಪೆಯಲ್ಲಿ ಎತ್ತುವಂಥದ್ದು, ಮತ್ತೆ ನೋಟನ್ನ ಕಣ್ಣಿನ ರಪ್ಪೆ ಮತ್ತು ತುಟಿಯಿಂದ ಎತ್ತುವಂಥದ್ದು, ಒನಕೆಯನ್ನ ವೈವಿಧ್ಯಮಯವಾಗಿ ಕುಣಿಸುವಂಥದ್ದು, ತಟ್ಟೆ ಮೇಲೆ ಲೋಟದ ಮೇಲೆ ಪ್ರದರ್ಶನವನ್ನು ಧನ್ಯವಾದಗಳು ರಾಮಯ್ಯರಿಗೆ. ಅವರಿಗೆ ಹೃದಯ ಸಂಬಂಧಿ ಮತ್ತು ಹಳೆ ಬೇರು ಹೊಸ ಚಿಗುರು ಅನ್ನೋ ಒಂದು ಇದರಿಂದ ಇಂತಹ ಕಲಾವಿದರುಗಳನ್ನ ಬೆಳೆಸ್ಕೊಂಡು ನೀವೆಲ್ಲರೂ